ಎಸ್ ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್ ವೆಂಟಿಲೇಟರ್ ನಲ್ಲಿದೆ ಸಮುದಾಯ ಆರೋಗ್ಯ ಕೇಂದ್ರ. ಜನರಿಗೆ ಚಿಕಿತ್ಸೆ ನೀಡುವ ಆಸ್ಪತ್ರೆಗೆ ಬೇಕಿದೆ ಸೂಕ್ತ ಚಿಕಿತ್ಸೆ. ಶಿಥಿಲಾವಸ್ಥೆ ತಲುಪಿದ ಕಟ್ಟಡ, ಇನ್ನು ವಸತಿ ಗೃಹಗಳು ಕೂಡ ಪಾಳು ಬಿದ್ದಿರುವಂತದ್ದು. ಕಸುವಿನಹಳ್ಳಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿಯನ್ನ ಈಡೆನ್ಸ್ ನ್ಯೂಸ್ ನಿಮ್ಮ ಮುಂದೆ ನೀಡ್ತಾ ಇದೆ. ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 1969ರಲ್ಲಿ ಅವಧಿಯಲ್ಲಿ ನಿರ್ಮಾಣವಾಗಿರುವ ಆಸ್ಪತ್ರೆಯ ಕಟ್ಟಡ ಇದು. ಕೆಬಿ ಶಿವಯ್ಯ ಸಚಿವರಾಗಿದ್ದ ಅವಧಿಯಲ್ಲಿ ಈ ಒಂದು ಆಸ್ಪತ್ರೆಯ ನಿರ್ಮಾಣವಾಗಿರುವಂತಹ 2015ರಲ್ಲಿ ಆಸ್ಪತ್ರೆಯ ಕಟ್ಟಡದಲ್ಲಿ ಹೆರಿಗೆ ಸೌಲಭ್ಯದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ವರ್ಷಗಳು ಉರುಳಿದಂತೆ ಬೀಳುವ ಹಂತವನ್ನ ಈ ಒಂದು ಹಾಸ್ಪಿಟಲ್ ತಲುಪಿರುವಂತದ್ದು. ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಂತಾದ 50 ವರ್ಷಗಳ ಹಳೆಯ ಆಸ್ಪತ್ರೆ. ಆಸ್ಪತ್ರೆಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಲು ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವೆಂಟಿಲೇಟರ್ ನಲ್ಲಿದೆ ಸಮುದಾಯ ಆರೋಗ್ಯ ಕೇಂದ್ರ. ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರ ವೆಂಟಿಲೇಟರ್ ನಲ್ಲಿರುವಂತದ್ದು. ಜನರಿಗೆ ಚಿಕಿತ್ಸೆಯನ್ನ ನೀಡುವ ಈ ಒಂದು ಆಸ್ಪತ್ರೆಗೆ ಸೂಕ್ತವಾದ ಚಿಕಿತ್ಸೆಯ ಅವಶ್ಯಕತೆ ಇದೆ ಎಂಬುದಾಗಿ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಒಂದು ಕಟ್ಟಡ ಶಿಥಿಲಾವಸ್ಥೆಯನ್ನ ತಲುಪಿರುವಂತದ್ದು. ವಸತಿ ಗೃಹಗಳು ಕೂಡ ಪಾಳು ಬಿದ್ದಿರುವಂತದ್ದು. ಕಸುವಿನಹಳ್ಳಿಯಲ್ಲಿರುವಂತಹ ಈ ಒಂದು ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿಯನ್ನ ಈಡೆನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ. ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರ 1969ರ ಅವಧಿಯಲ್ಲಿ ನಿರ್ಮಾಣವಾಗಿತ್ತು. ಆಸ್ಪತ್ರೆಯ ಕಟ್ಟಡ, ಈ ಒಂದು ಕಟ್ಟಡ ಇನ್ನು ನಿರ್ಮಾಣವಾಗಿದೆ. ಕೆಬಿ ಶಿವಯ್ಯ ಸಚಿವರಾಗಿರುವಂತಹ ಅವಧಿಯಲ್ಲಿ ಈ ಒಂದು ಆಸ್ಪತ್ರೆ ನಿರ್ಮಾಣವಾಗಿತ್ತು. 2015ರಲ್ಲಿ ಈ ಒಂದು ಆಸ್ಪತ್ರೆಯ ಕಟ್ಟಡದಲ್ಲಿ ಹೆರಿಗೆ ಸೌಲಭ್ಯದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ವರ್ಷಗಳು ಉರುಳಿದಂತೆ ಈ ಒಂದು ಬೀಳುವ ಹಂತದಲ್ಲಿ ಈ ಒಂದು ಹಾಸ್ಪಿಟಲ್ ತಲುಪಿರುವಂತದ್ದು. ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಈ ಒಂದು ಕಟ್ಟಡ ಈಗ ಪಾಳು ಬಿದ್ದಂತಾಗಿರುವಂತದ್ದು. 50 ವರ್ಷಗಳ ಹಳೆಯ ಆಸ್ಪತ್ರೆ. ಈ ಒಂದು ಆಸ್ಪತ್ರೆಗೆ ಸೂಕ್ತವಾದ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇಲ್ಲ, ಸೂಕ್ತವಾದ ಅಭಿವೃದ್ಧಿಯ ಕೆಲಸಗಳು ನಡೀತಾ ಇಲ್ಲ ಎಂಬ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ಈ ಒಂದು ಹಳೆಯ ಆಸ್ಪತ್ರೆಯನ್ನ ಸೂಕ್ತ ವ್ಯವಸ್ಥೆಗಳನ್ನ ನೀಡಿ, ಸೂಕ್ತ ವ್ಯವಸ್ಥೆಗಳನ್ನ ಕಲ್ಪಿಸಲಿಕ್ಕೆ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನಂಜನಗೂಡು ತಾಲೂಕು ವ್ಯಾಪ್ತಿಯ ಕಸುವಿನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಆಸ್ಪತ್ರೆಗೆ ತೆರಳುವ ರೋಗಿಗಳು ಜೀವ ಭಯದಲ್ಲೇ ಚಿಕಿತ್ಸೆಯನ್ನ ಪಡೆಯುವ ಸನ್ನಿವೇಶ ಈಗ ನಿರ್ಮಾಣವಾಗಿರುವಂತದ್ದು. ಕೆಬಿ ಶಿವಯ್ಯರವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಈ ಒಂದು ಆಸ್ಪತ್ರೆಯ ನಿರ್ಮಾಣವಾಗಿತ್ತು. ಈ ಒಂದು ಕಟ್ಟಡ, ಇನ್ನು ಆಸ್ಪತ್ರೆಯ ಕಟ್ಟಡ ನಿರ್ಮಾಣವಾಗಿತ್ತು. ಈಗ ಶಿಥಿಲಾವಸ್ಥೆಗೆ ತಲುಪಿದೆ. ಸೌಲಭ್ಯಗಳನ್ನ ಕಡಿತಗೊಳಿಸಿದ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಕೊರತೆಯಿಂದ ಕಟ್ಟಡಗಳು ಕೂಡ ಪ್ರಸ್ತುತ ಶಿಥಿಲಾವಸ್ಥೆಗೆ ತಲುಪಿದೆ. ಸುಮಾರು 4 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿರುವ ಪ್ರಸ್ತುತ ಗಿಡ ಗಂಟಿಗಳು ಮತ್ತು ಪೊದೆಗಳಿಂದ ಆವೃತಗೊಂಡಿದೆ. ಪ್ರಸ್ತುತವಿರುವ ಕಟ್ಟಡವನ್ನ ತೆರವುಗೊಳಿಸಬೇಕು ಎಂಬುದಾಗಿ, ಇನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನ ನಿರ್ಮಿಸಿಕೊಡಬೇಕು ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು. ಈ ಒಂದು ಆರೋಗ್ಯ ಇನ್ನು ಆಸ್ಪತ್ರೆಯ ಕಟ್ಟಡ ಯಾವ ಹಂತಕ್ಕೆ ತಲುಪಿದೆ ಎಂಬುದಾಗಿ ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಆಸ್ಪತ್ರೆ ಈಗ ತಲುಪಿರುವಂತದ್ದು. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಈ ರೀತಿಯ ಹಂತದಲ್ಲಿ ಇದೆ. ಇಲ್ಲಿನ ಸಾರ್ವಜನಿಕರು ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಏನಾದ್ರೂ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಿ, ಸಿಬ್ಬಂದಿಗಳು ಕಡಿಮೆ ಇದ್ದಾರೆ, ಆಸ್ಪತ್ರೆಯ ಕಟ್ಟಡ ಬೀಳುವ ಪರಿಸ್ಥಿತಿಯಲ್ಲಿದೆ. ಈಗ ಏನು ಅಲ್ಲಿ ಬರುವಂತಹ ರೋಗಿಗಳಿಗೆ ನಾವೇನು ನಮ್ಗೇನ್ ರೋಗ ಬಂದಿದೆ ಅದರಿಂದ ಸಾಯ್ತೀವಾ,
ಅಥವಾ ಈ ಒಂದು ಕಟ್ಟಡ ಏನಾದ್ರೂ ಬಿದ್ದು ಸಾಯ್ತೀವ ಅನ್ನೋ ಪರಿಸ್ಥಿತಿ ಈ ಒಂದು ಕಟ್ಟಡ ಈಗ ಇರುವಂತದ್ದು. ಎಸ್, ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರಬಹುದು, ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇದ್ದೇವೆ. ಈ ಒಂದು ಕಟ್ಟಡ ಯಾವ ಒಂದು ಹಂತದಲ್ಲಿ, ಯಾವ ಒಂದು ಪರಿಸ್ಥಿತಿಯಲ್ಲಿ ಇದೆ ಎಂಬುದಾಗಿ ಕೂಡ ಈಡೆನ್ಸ್ ನ್ಯೂಸ್ ನ ಪರದೆಯಲ್ಲಿ ನೋಡ್ತಾ ಇರಬಹುದು. ಸಮುದಾಯ ಆರೋಗ್ಯ ಕೇಂದ್ರ ಆಸ್ಪತ್ರೆಗೆ ಒಂದು ಸೂಕ್ತ ರೀತಿಯ ಚಿಕಿತ್ಸೆ ಬೇಕಾಗಿದೆ ಎಂಬುದಾಗಿ ಕಂಡು ಬರ್ತಾ ಇರುವಂತದ್ದು. ನಂಜನಗೂಡಿನ ಕಸುವಿನಹಳ್ಳಿ ಗ್ರಾಮದಲ್ಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರದ ಬಗ್ಗೆ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ವೆಂಕಟೇಶ್ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವೆಂಕಟೇಶ್, ಇನ್ನು ನೋಡ್ತಾ ಇದ್ವಿ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಒಂದು ರೀತಿಯ ಯಾವ ಪರಿಸ್ಥಿತಿಯಲ್ಲಿ ಇದೆ ಎಂಬುದಾಗಿ ನೋಡ್ತಾ ಇದ್ವಿ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ನೋಡ್ಬೋದಕ್ಕಂದ್ರೆ 1961 ಅಂದ್ರೆ ಕೆ.ಸಿ. ಅವರು ಸಚಿವರಾದಂತಹ ಸಂದರ್ಭದಲ್ಲಿ, ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆ ನಿರ್ಮಾಣವಾಗಿತ್ತು ಅಂತಾನೆ ಹೇಳ್ಬೋದು ಅಮಿತ್. ಜೊತೆಗೆ ನಾವು ಗಮನಿಸಬಹುದಾಗಿರೋ ಅಂಶ ಏನಂದ್ರೆ ಇದು ಪ್ರಾಥಮಿಕ ಆಸ್ಪತ್ರೆಯಾಗಿ 1969ರಲ್ಲಿ ಈ ಒಂದು ಹಾಸ್ಪಿಟಲ್ ನಿರ್ಮಾಣವಾಗಿರುತ್ತೆ. ಅಂದ್ರೆ ಉಸ್ತುವಾರಿ ಸಚಿವರಾದಂತಹ ಕೆ.ವಿ. ಶಿವಯ್ಯ ಅವರ ಒಂದು ಕಾಲಘಟ್ಟದಲ್ಲಿ ಈ ಒಂದು ಇದು ಆಸ್ಪತ್ರೆ ನಿರ್ಮಾಣವಾಗಿರುತ್ತೆ. ಜೊತೆಗೆ 4 ವಸತಿ ಗೃಹಗಳ ಒಂದು ನಿರ್ಮಾಣವಾಗಿರುತ್ತೆ. ಜೊತೆಗೆ ಅಲ್ಲಿ ಒಂದು ಸುಮಾರು 4 ಎಕರೆ ಪ್ರದೇಶಗಳಲ್ಲಿ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರಲಾಗಿರುತ್ತೆ ಅಂತ ನೋಡ್ಬೋದು. ಸುಮಾರು ಅಲ್ಲಿನ ಈಗಿನ ಪರಿಸ್ಥಿತಿ ಏನಂದ್ರೆ ಅಲ್ಲಿನ ಈಗಿನ ಆಸ್ಪತ್ರೆ ಅಂದ್ರೆ ಅಲ್ಲಿನ ಇರುವಂತ ಒಂದು ವಸತಿ ಗೃಹಗಳು ಪಾಳು ಬಿದ್ದು ಒಂದು ಸ್ವಚ್ಛತೆ ಅಶುಚಿತ್ವದಿಂದ ಕೂಡಿದೆ ಅಂತ ಹೇಳ್ಬೋದು. ಗಿಡಗಂಟಿಗಳನ್ನು ಬೆಳೆದು ಅಲ್ಲಿಂದ ಅಶುಚಿತ್ವ ಕೂಡಿದೆ. ಜೊತೆಗೆ ಅಂದರೆ ಆ ಒಂದು ಆಸ್ಪತ್ರೆ ಅಂದ್ರೆ 2015ರವರೆಗೂ ಸಹ ಅಲ್ಲಿನ ಒಂದು ಹೆರಿಗೆ ಹಾಸ್ಪಿಟಲ್ ನಿರ್ಮಾಣವಾಗಿತ್ತು. ಅಂದ್ರೆ ತಾಲೂಕಿನಲ್ಲೇ ಒಂದು ಹಳ್ಳಿಗಳಲ್ಲಿ ಒಂದು ಪ್ರಥಮವಾಗಿ ಒಂದು ನಿರ್ಮಾಣವಾಗಿರುವಂತಹ ಒಂದು ಆಸ್ಪತ್ರೆ ಅಂತ ಹೇಳ್ಬೋದು. ಉತ್ತಮವಾಗಿ ಅಂದ್ರೆ ಉತ್ತಮ ಒಂದು ಕಾರ್ಯನಿರ್ವಹಿಸುತ್ತ ಒಂದು ಸಂದರ್ಭದಲ್ಲಿ ಸುಮಾರು 2015ರಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಅಂದ್ರೆ ಏನು ಒಂದು ಚಿಕಿತ್ಸೆ ಇತ್ತು ಅದು ಕಾರಣಾಂತರಗಳಿಂದ ಒಂದು ಮುಕ್ತವಾಗಿತ್ತು ಅಂತಾನೆ ಅಲ್ಲಿನ ಒಂದು ಸಾರ್ವಜನಿಕರು ಅಂತ ಹೇಳುವಂತ ಮಾತಾಗಿದೆ. ಈ ಬಗ್ಗೆ ಒಂದು ಕೂಲಂಕುಷವಾಗಿ ಅಲ್ಲಿನ ಸಾರ್ವಜನಿಕರು ಅಧಿಕಾರಿಗಳು ಒಂದು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಹೆಚ್ಚು ಒಂದು ಹೆರಿಗೆ ಒಂದು ನಿಯಮ ಇರುತ್ತದೆ. ಅಂದ್ರೆ ನಿಯಮದ ಪ್ರಕಾರ ಅಲ್ಲಿ ತಿಂಗಳಿಗೆ ಇಷ್ಟು ಹೆರಿಗೆ ಆಗಬೇಕು ಅನ್ನುವುದು ಒಂದು ನಿಯಮ ಇರುತ್ತೆ. ಆದ್ರೆ ಅದೆಲ್ಲೋ ಒಂದು ಕಡೆ ಆ ಒಂದು ನಿಯಮ ಅನ್ನಕ್ಕಿಂತ ಹೆಚ್ಚಾಗಿ ಅಲ್ಲಿಂದ ಹೆರಿಗೆ ಹಾಸ್ಪಿಟಲ್ ಹೆರಿಗೆ ಒಂದು ಕಡಿಮೆ ಆಗಿತ್ತು ಅಂತಾನೆ ಹೇಳ್ಬೋದು. ಜೊತೆಗೆ 2015ರಲ್ಲಿ ಆ ಒಂದು ಹೆರಿಗೆ ಆಸ್ಪತ್ರೆ ಒಂದು ಸ್ಥಗಿತವಾಗುತ್ತೆ. ಜೊತೆಗೆ ಪ್ರಸ್ತುತ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಮಾತ್ರ ಅದು ಕಾರ್ಯವನ್ನು ಮುಂದುವರಿಸಿದೆ. ಜೊತೆಗೆ ಸುಮಾರು ಆ ಒಂದು ವ್ಯಾಪ್ತಿಯಲ್ಲಿ ಸುಮಾರು 17,000 ಜನಸಂಖ್ಯೆ ಒಂದು ಪ್ರದೇಶವಾಗಿದೆ. ನಿಯಮದ ಪ್ರಕಾರ 12,000ಕ್ಕಿಂತ ಹೆಚ್ಚು ಜನವಸತಿ ಪ್ರದೇಶ ಇದ್ದರೆ ಅಲ್ಲಿಗೆ ಸಮುದಾಯ ಆಸ್ಪತ್ರೆ ಒಂದು ನಿರ್ಮಾಣ ಮಾಡಬೇಕು ಅನ್ನೋದು ಅಲ್ಲಿನ ಸಾರ್ವಜನಿಕರ ಒಂದು ಬೇಡಿಕೆ ಆಗಿದೆ. ಸರ್ಕಾರದ ನಿಯಮದ ಪ್ರಕಾರ 12,000ಕ್ಕಿಂತ ಹೆಚ್ಚು ಜನರು ಆ ಪ್ರದೇಶದಲ್ಲಿ ವಾಸವಾಗಿದ್ದರೆ ಅವರಿಗೆ ಸೂಕ್ತವಾಗಿ ಸಮುದಾಯದ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು. ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಒಂದು ದೊರೆಯುತ್ತೆ ಅನ್ನೋದು ಅಲ್ಲಿನ ಜನರ ಒಂದು ಆಶಾಭಾವನವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸಿಬ್ಬಂದಿಗಳು ಸಹ ಒಂದು ಕೊರತೆ ಇದೆ. ಸುಮಾರು ಆ ಒಂದು ಹಾಸ್ಪಿಟಲ್ಗೆ ಸಂಬಂಧಿಸಿದಂತೆ ಸುಮಾರು 19 ಜನರ ಒಂದು ಸಿಬ್ಬಂದಿಗಳಿರ್ತಾರೆ. ಆದ್ರೆ ಇಲ್ಲಿ ಪ್ರಸ್ತುತವಾಗಿ ಅಲ್ಲಿನ ಸಿಬ್ಬಂದಿಗಳ ಒಂದು ಕೊರತೆ ಕಾಡ್ತಾ ಇದೆ. ಒಂದು ಹಾಸ್ಪಿಟಲ್ಗೆ ಒಂದು ಪ್ರಸ್ತುತವಾಗಿ ಹೆಚ್ಚಿನ ಬೇಡಿಕೆ ಅಂದ್ರೆ ನಮ್ಗೆ ಇಬ್ಬರ ಒಂದು ಆರೋಗ್ಯ ಅಧಿಕಾರಿಗಳನ್ನ ನೀಡಿ ಅಂತ ಅಂದ್ರೆ ವೈದ್ಯರನ್ನು ನೀಡಿ ಅಂತ ಅಲ್ಲಿನ ಒಂದು ಸಾರ್ವಜನಿಕರ ಬೇಡಿಕೆ ಆಗಿದೆ. ಜೊತೆಗೆ ಅಲ್ಲಿಗೆ ಇವಾಗ ಪ್ರಸ್ತುತವಾಗಿ ನಡೆಸಿರುವ ಒಂದು ಸಂದರ್ಭದಲ್ಲಿ
ಒಬ್ಬರು ಅಧಿಕಾರಿಗಳು ಒಂದು ಕಾರ್ಯನಿರ್ವಹಿಸಿದಲ್ಲಿ ನಮ್ಗೆ ಉತ್ತಮವಾಗಿ ಒಂದು ಚಿಕಿತ್ಸೆ ನೀಡ್ತಾ ಇದ್ದಾರೆ ಮತ್ತು ಯಾವುದೇ ರೀತಿಯಾದಂತ ಆ ಏನು ಕಸ ಕಾಯಿಲೆಗಳು ಬಂದ್ರು ಸಹ ನಮ್ಗೆ ಉತ್ತಮವಾದ ಚಿಕಿತ್ಸೆ ನೀಡ್ತಾರೆ ಮತ್ತು ಇಲ್ಲೇ ಸಹ ನಮ್ಗೆ ಒಂದು ಔಷಧಿ ಮತ್ತು ಮಾತ್ರೆಗಳನ್ನು ನೀಡ್ತಾರೆ ಅನ್ನೋದು ಅಲ್ಲಿನ ಒಂದು ಆರೋಗ್ಯ ಅಧಿಕಾರಿಗಳ ಬಗ್ಗೆ ಸಹ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ನಮ್ಗೆ ಮತ್ತಷ್ಟು ಹೆಚ್ಚಿನ ಅನುಕೂಲವಾಗಿ ನಮ್ಗೆ ಈ ಒಂದು ಏನು ಕಟ್ಟಡ ಅಂದ್ರೆ ಸುಮಾರು 1950 ವರ್ಷಗಳಾಗಿ ಒಂದು ಈ ಕಟ್ಟಡ ನಿರ್ಮಾಣವಾಗಿ ಇದು ಶಿಥಿಲಾವಸ್ಥೆ ತಲುಪಿದೆ. ಮತ್ತೆ ನಮ್ಗೆ ಹೊಸ ರೀತಿಯಾದಂತಹ ಕಟ್ಟಡ ಬೇಕು ಮತ್ತೆ ಜೊತೆಗೆ ಸಮುದಾಯದ ಆರೋಗ್ಯ ಕೇಂದ್ರ ಸಹ ಒಂದು ಬೇಕಾಗಿದೆ ಅನ್ನುವುದು ಅಲ್ಲಿನ ಒಂದು ಗ್ರಾಮಸ್ಥರ ಒಂದು ಆ ಬೇಡಿಕೆ ಆಗಿದೆ ಅಂತ ಹೇಳ್ಬೋದು ಅಮಿತ್. ಎಸ್ ವೆಂಕಟೇಶ್, ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ ಏನು ಈ ಒಂದು ಏನು ಪೇಷಂಟ್ಸ್ ಗಳು ಬರ್ತಾರೆ, ಪೇಷಂಟ್ಸ್ ಗಳು ಬಂದಿರೋರು ಅವ್ರಿಗೆ ಏನ್ ರೋಗ ಇರುತ್ತೆ ಆ ರೋಗದಿಂದ ಸಾಯ್ತಾರ ಅಥವಾ ಈ ಒಂದು ಕಟ್ಟಡವನ್ನ ನೋಡ್ತಾ ಇದ್ದೀವಿ ಇವಾಗ ಏನು ಅಲ್ಲಿ ಬಿರುಕುಗಳು ಕಂಡು ಬರ್ತಾ ಇದೆ, ಇಂಥ ಕಟ್ಟಡ ಏನಾದ್ರು ಮೈ ಮೇಲೆ ಬಿದ್ದು ಪ್ರಾಣ ಹೋಗುತ್ತಾ ಅನ್ನೋ ಒಂದು ಭಯ ಕೂಡ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಇದ್ರ ಬಗ್ಗೆ ಖಂಡಿತ ಅಂದ್ರೆ ಆರೋಗ್ಯ ಅಧಿಕಾರಿ ಮತ್ತು ಅಲ್ಲಿನ ಒಂದು ಸಿಬ್ಬಂದಿಗಳಿಗೆ ಯಾವುದೇ ಒಂದು ಆರೋಪಗಳಿಲ್ಲ. ಅಲ್ಲಿ ಕಟ್ಟಡ ಶಿಥಿಲವಾಗಿ ಒಂದು ಉತ್ತಮ ಕಟ್ಟಡ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋದು ಅಲ್ಲಿನ ಸಾರ್ವಜನಿಕರ ಒಂದು ಬೇಡಿಕೆ ಆಗಿದೆ. ಜೊತೆಗೆ ಸುತ್ತಮುತ್ತ ಗ್ರಾಮದ ಸುಮಾರು ಏನು ಕೂಗೂರು ಆಗಿರ್ಬೋದು, ಲಕ್ಷ್ಮಣಪುರ ಆಗಿರ್ಬೋದು ಮತ್ತು ಹೊಸಪುರ ಆಗಿರ್ಬೋದು, ಅರತಲೆ ಮತ್ತು ಹೊಲಗೆರೆ ಗ್ರಾಮ ಮತ್ತೆ ಮಾಕುಪುರ ಗ್ರಾಮಗಳ ಸುತ್ತಮುತ್ತ ಒಂದು 5-6 ಗ್ರಾಮಗಳು ಒಂದು ಆ ಒಂದು ಏನು ಪ್ರಾಥಮಿಕ ಆರೋಗ್ಯ ಒಂದು ವ್ಯವಸ್ಥೆಗೆ ಸೇರ್ಪಡೆ ಆಗುತ್ತೆ ಸಹ ಅಲ್ಲೂ ಸಹ ಅಲ್ಲಿನ ಜನರು ಸಹ ಒಂದು ಈ ಒಂದು ಆಸ್ಪತ್ರೆಗೆ ಬರ್ತಾರೆ ಮತ್ತೆ ಅಲ್ಲಿನ ಚಿಕಿತ್ಸೆನೂ ಸಹ ಒಂದು ಪಡಿತಾರೆ. ಆದರೆ ನಮ್ಗೆ ಸಮುದಾಯ ಒಂದು ಆಸ್ಪತ್ರೆ ನಿರ್ಮಾಣವಾದರೆ ಹೆಚ್ಚಿನ ಚಿಕಿತ್ಸೆನ ಒಂದು ಅನುಕೂಲವಾಗುತ್ತದೆ. ಮತ್ತೆ ಇಲ್ಲಿ ಕಾಡಂಚಿನ ಪ್ರದೇಶವಾಗಿದೆ, ಜೊತೆಗೆ ಇಲ್ಲಿನ ನಾವು ಇಲ್ಲಿ ಕಾಡಂಚಿನ ಪ್ರದೇಶವಾಗಿದೆ, ಜೊತೆಗೆ ಇಲ್ಲಿನ ಹೆಚ್ಚು ಜನರು ಬಡವ ಜನರು ಒಂದು ವಾಸ ಮಾಡುವಂತ ಒಂದು ಪ್ರದೇಶವಾಗಿದೆ ಅನ್ನುವುದು ಅಲ್ಲಿನ ಒಂದು ಸಾರ್ವಜನಿಕರ ಬೇಡಿಕೆ ಆಗಿದೆ. ಸಾರ್ವಜನಿಕರ ಬೇಡಿಕೆ ಆಗಿದೆ. ಮತ್ತೆ ನಮಗೆ ಇಲ್ಲಿನ ಏನು ಆಂಬುಲೆನ್ಸ್ ಅಂದ್ರೆ ತುರ್ತು ವಾಹನ ನಮ್ಗೆ ಅಗತ್ಯವಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಏನು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ದೂರ ಒಂದು ಪ್ರದೇಶವಾಗಿದೆ. ನಮ್ಗೆ ಒಂದು ಈ ಒಂದು ಆಸ್ಪತ್ರೆಗೆ ಒಂದು ತುರ್ತು ವಾಹನ ನಮ್ಗೆ ಅಗತ್ಯವಾಗಿದೆ ಅನ್ನೋದು ಅಲ್ಲಿನ ಸಾರ್ವಜನಿಕರ ಒಂದು ಬೇಡಿಕೆ ಆಗಿದೆ ಅಂತ ಹೇಳ್ಬೋದು ಅಮಿತ್. ಎಸ್ ವೆಂಕಟೇಶ್, ನಾವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇದ್ವಿ ಈ ಒಂದು ಕಟ್ಟಡ ಕೂಡ ಈಗ ಏನು ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು, ಹಾಗೆ ಒಂದು ಆಸ್ಪತ್ರೆಯ ಸುತ್ತಲೂ ಕೂಡ ಸಾಕಷ್ಟು ಏನು ಒಂದು ರೀತಿಯ ಏನು ಗಿಡ ಗಂಟೆಗಳು ಕೂಡ ಎಲ್ಲ ಬೆಳೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ DHO ಆಗಿರ್ಬೋದು ಅಥವಾ THO ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಏನಾದ್ರೂ ಗಮನಕ್ಕೆ ತಂದಿದ್ದೀರಾ? ಖಂಡಿತ ಅಮಿತ್, ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ ಅಲ್ಲಿನ ಒಂದು ಅಧಿಕಾರಿಗಳ ಅಂದ್ರೆ ವೈದ್ಯ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಒಂದು ಏನು ಅಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಇನ್ನು ಸುಮಾರು 4 ಎಕರೆಯಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಪ್ರದೇಶಕ್ಕೆ ಅಂದ್ರೆ ಒಂದು ಸ್ವಚ್ಛತಾ ಕಾರ್ಯ ಮಾಡಿಕೊಡುವ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯಾದ ಒಂದು ಪ್ರಯೋಜನ ಆಗಿಲ್ಲ ಅಂತ ಅನ್ನೋದು ಒಂದು ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿನ ವೈದ್ಯಾಧಿಕಾರಿಗಳ ಒಂದು ಹೇಳಿಕೆ ಗ್ರಾಮದ ಒಂದು ಎಸ್ ವೆಂಕಟೇಶ್, ಏನು ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಇನ್ನೂವರೆಗೂ ತೆಗೆದುಕೊಂಡಿಲ್ಲ ಎಂಬುದಾಗಿ ತಾವು ಹೇಳ್ತಾ ಇದ್ರಿ. ಈ ಒಂದು ಆಸ್ಪತ್ರೆಯ ಒಂದು ಕಟ್ಟಡವನ್ನ ಕೂಡ ನಾವು ನೋಡ್ತಾ ಇದ್ದೇವೆ ವಿಜುವಲ್ಸ್ ಅಲ್ಲಿ ಕೂಡ ಒಂದು ರೀತಿಯ ಶಿಥಿಲಾವಸ್ಥೆಯನ್ನ ಈ ಒಂದು ಕಟ್ಟಡ ಈಗ ಏನು ಶಿಥಿಲಾವಸ್ಥೆ ಒಂದು ಕಟ್ಟಡ ಏನಾದ್ರೂ ಬಿದ್ದು ಅಲ್ಲಿ ಏನು ಒಳಗಡೆ ಇರುವಂತಹ ರೋಗಿಗಳಾಗಿರ್ಬೋದು ಅಥವಾ ವೈದ್ಯರಾಗಿರ್ಬೋದು ಅವರಿಗೇನಾದ್ರೂ ಆದ್ರೆ ಇದಕ್ಕೆಲ್ಲ ಯಾರು ಹೊಣೆಯನ್ನ ತೆಗೆದುಕೊಳ್ತಾರೆ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಇಷ್ಟು ಬಾರಿ ಈ ರೀತಿಯ ಒಂದು ಪರಿಸ್ಥಿತಿ ಇದ್ರೂ ಕೂಡ, ಇಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅಂದ್ಮೇಲೆ ಈ ಅಧಿಕಾರಿಗಳೆಲ್ಲ ಏನಕ್ಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ತಾ ಇರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಖಂಡಿತ ಅಮಿತ್, ನಾವು ಗಮನಿಸಬಹುದಾಕಂದ್ರೆ ಅಲ್ಲಿನ ಒಂದು ಶಿಥಿಲವಾದ ಕಟ್ಟಡ ಅಂದ್ರೆ ಅಲ್ಲಿನ ಮೇಲ್ಚಾವಣಿ ಅಂದ್ರೆ ಚಕ್ಕೆಗಳು ಅಂತ ಉದುರುವ ಸಂಬಂಧಿಸಿದ ಹೆಚ್ಚುವಾಗಿ ನಾವು ನೋಡ್ತಾ ಇರ್ಬೋದು. ಜೊತೆಗೆ ಮಳೆಗಾಲದ ಸಂದರ್ಭದಲ್ಲಿ ಒಂದು ಏನೋ ಮಳೆಯನ್ನೇ ನೀರು ಅಲ್ಲಿನ ಮಳೆಯನ್ನಿಗೆ ಶಿಥಿಲವಾಗಿ ನೀರು ಜನಗುವಂತ ಒಂದು ಸಂದರ್ಭ ಸಹ ಒಂದು ನಾವು ಗಮನಿಸಬಹುದು. ಯಾಕಂದ್ರೆ ಆ ಒಂದು ಚಿತ್ರಗಳನ್ನ ನೋಡಿದಂತ ಸಂದರ್ಭದಲ್ಲಿ ಆ ನೀರು ಏನು ಮಳೆಗಾಲದಲ್ಲಿ ಆ ಚಿತ್ರಗಳು ಒಂದು ಬೆರಕು ಮುಖಾಂತರ ಜನರು ಮತ್ತೆ ಅಲ್ಲಿನ ಮತ್ತು ಕಟ್ಟಡಗಳು ಅಂದ್ರೆ ಅಲ್ಲಿ ಮೇಲ್ಚಾವಣಿ ನಿರ್ಮಾಣವಂತ ಚಕ್ಕೆಗಳು ಒಂದು ಉದುರುವ ಸಂಭವ ಒಂದು ಹೆಚ್ಚಿದೆ. ಜೊತೆಗೆ ಅಲ್ಲಿನ ಜನರು ಅಂದ್ರೆ ಜನರು ಒಂದು ಆಗ್ತಾ ಇರ್ತದ ಒಂದು ವಾತಾವರಣ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು ಗ್ರಾಮದ ಒಂದು ಪ್ರಮುಖರು ಸಹ ಒಂದು ಒತ್ತಾಯ ಏನು ಅಂದ್ರೆ ನಮ್ಗೆ ಒಂದು ಹೊಸ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವುದು ಅಲ್ಲಿನ ಒಂದು ಜನರ ಒಂದು ಒತ್ತಾಯ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ನಾವು ಅಲ್ಲಿನ ತಾಲೂಕು ಅಧಿಕಾರಿಗಳನ್ನು ಸಹ ಮಾತನಾಡಿಸಿದ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ಈ ಒಂದು ಆಸ್ಪತ್ರೆಗೆ ಸಹ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ನಾವು ಪತ್ರ ಬರೆಯುವ ಮುಖಾಂತರ ಅವರ ಪತ್ರ ಬರೀತಿದ್ದ ಇದ್ದೇವೆ ಅಂತಾನೆ ಹೇಳ್ತಾ ಇದ್ರು ಅಮಿತ್.
ಎಸ್ ಧನ್ಯವಾದಗಳು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಸಮುದಾಯ ಆರೋಗ್ಯ ಕೇಂದ್ರದ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇತ್ತು. ಜನರಿಗೆ ಚಿಕಿತ್ಸೆಯನ್ನ ನೀಡುವ ಆಸ್ಪತ್ರೆಗೆ ಒಂದು ಸೂಕ್ತ ರೀತಿಯ ಚಿಕಿತ್ಸೆಯ ಅವಶ್ಯಕತೆ ಇದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಈಗ ನೀವು ವಿಜುವಲ್ಸ್ ಅಲ್ಲೂ ಕೂಡ ನೋಡಿ ಯಾವ ರೀತಿಯ ಶಿಥಿಲಾವಸ್ಥೆಗೆ ಈ ಒಂದು ಕಟ್ಟಡ ತಲುಪಿರುವಂತದ್ದು ಎಂಬುದಾಗಿ. ಇನ್ನು ಇಲ್ಲಿನ ವಸತಿ ಗೃಹಗಳ ಬಗ್ಗೆ ನೋಡೋದಾದ್ರೆ ವಸತಿ ಗೃಹಗಳು ಕೂಡ ಪಾಳು ಬಿದ್ದು ಹೋಗಿರುವಂತದ್ದು. ಕಸುವಿನಹಳ್ಳಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿಯನ್ನ ಈಡನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ. ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇನ್ನು 1969ರಲ್ಲಿ ಈ ಒಂದು ಅವಧಿಯಲ್ಲಿ ನಿರ್ಮಾಣವಾಗಿರುವಂತದ್ದು ಆಸ್ಪತ್ರೆಯ ಕಟ್ಟಡ. ಇನ್ನು KB ಶಿವಯ್ಯ ಅವರು ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆ ನಿರ್ಮಾಣವಾಗಿರುವಂತದ್ದು. ಇನ್ನು 2015ರಲ್ಲಿ ಆಸ್ಪತ್ರೆಯ ಕಟ್ಟಡದಲ್ಲಿ ಹೆರಿಗೆಯ ಸೌಲಭ್ಯದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ವರ್ಷಗಳು ಉರುಳಿದ್ರೂ ಕೂಡ ಈ ಒಂದು ಹಾಸ್ಪಿಟಲ್ ಬೀಳುವ ಹಂತವನ್ನ ತಲುಪಿದ್ರು ಕೂಡ ಸೂಕ್ತ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ವೆಂಕಟೇಶ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋದ್ರು. ಏನು ಸಾಕಷ್ಟು ದಿನಗಳಿಂದ ಈ ರೀತಿಯ ಒಂದು ಶಿಥಿಲಾವಸ್ಥೆಗೆ ತಲುಪಿದೆ, ಇದರಿಂದ ತುಂಬಾ ಕಷ್ಟ ಇನ್ನು ರೋಗಿಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸರಿಯಾಗಿ ಸಿಬ್ಬಂದಿಗಳು ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ. ಆಸ್ಪತ್ರೆಯ ಪಕ್ಕದಲ್ಲಿ ಏನು ಈ ಒಂದು ಗಿಡ ಗಂಟಿಗಳು ಬೆಳೆದಿದೆ. ಈ ರೀತಿಯ ಹಲವಾರು ಸಮಸ್ಯೆಗಳು ಈ ಒಂದು ಏನು ಆರೋಗ್ಯ ಕೇಂದ್ರದಲ್ಲಿ ಇದೆ ಎಂಬುದಾಗಿ ಹೇಳಿದ್ರು ಕೂಡ ಇಲ್ಲಿನ THO ಆಗಿರ್ಬೋದು, ಇಲ್ಲಿನ ಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಒಂದು ರೀತಿಯಲ್ಲಿ ಇಷ್ಟೊಂದು ಏನು ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡುತ್ತೆ, ವೈದ್ಯರುಗಳಿಗೆ ಏನು ಸಂಬಳಗಳನ್ನ ನೀಡುತ್ತೆ, ಸರಿಯಾದ ರೀತಿಯಲ್ಲಿ ಕೆಲಸಗಳು ನಡೀತಾ ಇಲ್ಲ, ಕಾಮಗಾರಿಗಳು ನಡೀತಾ ಇಲ್ಲ, ಕ್ರಮಗಳು ತೆಗೆದುಕೊಳ್ತಾ ಇಲ್ಲ ಅಂದ್ಮೇಲೆ ಈ THO ಆಗಿರ್ಬೋದು ಅಥವಾ DHO ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಇಲಾಖೆಯ ಯಾವುದೇ ಅಧಿಕಾರಿಗಳಾಗಿರ್ಬೋದು ಅವಶ್ಯಕತೆ ಏನು ಅಂತ. ಯಾಕಂದ್ರೆ ಸಾರ್ವಜನಿಕರು ಕೂಡ ಈಗ ಅದೇ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಆಸ್ಪತ್ರೆಯನ್ನ ಹೆಸರಿಗೆ ಮಾತ್ರ ಇಲ್ಲಿ ನಿರ್ಮಾಣ ಮಾಡಲಾಗಿದೆ, ಸರಿಯಾದ ರೀತಿಯಲ್ಲಿ ಕೆಲಸಗಳು ನಡೀತಾ ಇಲ್ಲ. ಯಾರೇ ಒಂದು ರೋಗಿಗಳು ಬಂದ್ರು ಕೂಡ ಸರಿಯಾದ ಸಿಗ್ತಾ ಇಲ್ಲ. ಹಾಗೆ ಏನು ಅಲ್ಲಿ ಇರ್ಲಿಕ್ಕೂ ಕೂಡ ಏನು ಸರಿಯಾಗಿ ಸ್ಥಳ ಇಲ್ಲ ಎಂಬುದಾಗಿ ಸಾಕಷ್ಟು ಮಾಹಿತಿಗಳನ್ನ ವರದಿಗಾರರು ಕೂಡ ನೀಡ್ತಾ ಹೋದ್ರು. ಇದು ಆರೋಗ್ಯಕ್ಕೆ ಎಸ್ ಜನರಿಗೆ ಚಿಕಿತ್ಸೆಯನ್ನ ನೀಡುವ ಆಸ್ಪತ್ರೆಗೆ ಸೂಕ್ತವಾದ ಚಿಕಿತ್ಸೆಯ ಅವಶ್ಯಕತೆ ಇದೆ ಎಂಬುದಾಗಿ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋದ್ವಿ. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಂಜೇಶ್ ಕುಮಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ಮಂಜೇಶ್ ಅವರೇ, ಇನ್ನು ನಾವು ಮಾತನಾಡ್ತಾ ಇದ್ವಿ ನಂಜನಗೂಡು ತಾಲೂಕಿನಲ್ಲಿ ಈ ರೀತಿ ಒಂದು ಘಟನೆ ನಡೀತಾ ಇರುವಂತದ್ದು. ಇಲ್ಲಿ ಏನು ಆಸ್ಪತ್ರೆ ಇದೆ, ಈ ಆಸ್ಪತ್ರೆಗೆ ಈಗ ಒಂದು ರೀತಿಯಲ್ಲಿ ಚಿಕಿತ್ಸೆ ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಈ ಒಂದು ಆಸ್ಪತ್ರೆ ಇರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸರ್ ನಮಸ್ಕಾರ ಸರ್ ಹೇಳಿ ಸರ್. ಸರ್ ಇದು ನಂಜನಗೂಡು ತಾಲೂಕು ಕಸುವಿನಹಳ್ಳಿ ಗ್ರಾಮ. ಇದು 1969ನೇ ಇಸ್ವಿಲಿ ಓಪನ್ ಆಗಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇದು ಇಲ್ಲಿ ಸ್ಟಾಫ್ 16 ಜನ ಇದ್ರು. ಡಾಕ್ಟ್ರು ಕೂಡ ಸಿಗ್ತದೆ, ಆದ್ರೆ ನಮ್ಗೆ 24x7 ಇತ್ತು ನಮ್ಗೆ. ಆಮೇಲೆ ಇದು ಒಟ್ಟು 16 ಗ್ರಾಮಗಳು ಈ ಉಪಕೇಂದ್ರಕ್ಕೆ ಸೇರೋದ್ರಿಂದ ನಮ್ಗೆ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ.
ಇದು ಹಲವು ಬಾರಿ ನಾವು DHO ಮತ್ತೆ THO ಅವ್ರಿಗೆ ಮನವಿ ಕೊಟ್ಟಿದ್ದೇವೆ ಗ್ರಾಮದಿಂದ ನಮ್ಮ ಸಂಘಟನೆಯಿಂದ. ಆದ್ರೂ ಕೂಡ ಯಾವ್ದೇ ರೀತಿ ಅವರು ನಮಗೆ ಸ್ಪಂದನೆ ಮಾಡ್ಲಿಲ್ಲ. ಆಮೇಲೆ ಸರ್ 17,000 ಜನಸಂಖ್ಯೆ ವ್ಯಾಪ್ತಿ. ಪ್ರತಿನಿತ್ಯ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ. ಪ್ರತಿ ಗುರುವಾರ ENC ಅಂತ ಅಂದ್ಬಿಟ್ಟು ಗರ್ಭಿಣಿಯರು ತಪಾಸಣೆ ಬರ್ತಾರೆ. ವೈದ್ಯರು ಸಂಖ್ಯೆ ಕಡಿಮೆ ಇದೆ, ಒಬ್ರು ನಿಭಾಯಿಸಕ್ಕಾಗಲ್ಲ. ಆದ್ರೂ ಕೂಡ ಪಾಪ ಅಲ್ಲಿ ಇರ್ತಕ್ಕಂತ ವೈದ್ಯರು ತಮ್ಮ ಕೈಲಾದಷ್ಟು ಸಹಾಯನ ಮಾಡ್ಕೊಂಡು ಕರ್ತವ್ಯ ಪಾಲಿಸ್ತಾ ಇದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. ಆಮೇಲೆ ಅಲ್ಲಿ ಹಳೆಯ ಕಟ್ಟಡ ಕ್ವಾರ್ಟರ್ಸ್ ಗಳಿರೋದ್ರಿಂದ ಅದನ್ನ ಡೆಮಾಲಿಶ್ ಮಾಡಿ ಹೊಸ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಕೊಡಿ, ಅಲ್ಲಿ ಇರ್ತಕ್ಕಂತ ವೈದ್ಯರು ಉಳ್ಕೊಳಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರು ಕೂಡ ಈ ಇವರು ಇಲಾಖೆಯವರು ಕ್ರಮ ವಹಿಸಿಲ್ಲ ಸರ್. ಎಸ್, ತಾವ್ ಹೇಳ್ತಾ ಇದ್ರಿ ಈಗ ಏನು ಸಮುದಾಯ ಆರೋಗ್ಯ ಕೇಂದ್ರವನ್ನ ಮಾಡ್ಬೇಕು, ಹಾಗೆ ಏನು ಈ ಒಂದು ಕ್ವಾರ್ಟರ್ಸ್ ಗಳಿದೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕು ಅಂತ ತಾವ್ ಹೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ತಾವು ಮನವಿಯನ್ನ ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಹೌದು ಸರ್. ತಾವು ಮನವಿಯನ್ನ ಮಾಡ್ಬೇಕಾದ್ರೆ ಅಲ್ಲಿನ ಅಧಿಕಾರಿಗಳು ಏನು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಏನಂತ ಹೇಳಿದ್ರು ಸರ್? ನಾವು ಮನವಿ ಮಾಡಕ್ಕಿಂತ ಮುಂಚೆ ಆ ಆಸ್ಪತ್ರೆ ಸಿಬ್ಬಂದಿ ವೈದ್ಯರು ಕಟ್ಟಡ ಶಿಥಿಲವಾಗಿದೆ, ವಾಸ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ, ಇದು ಒಂದು 50ರಿಂದ ಕಟ್ಟಡ ಆದ್ರಿಂದ ಇದನ್ನ ಡೆಮಾಲಿಶ್ ಮಾಡಿ ಹೊಸ ಕಟ್ಟಡ ನಿರ್ಮಾಣ ಮಾಡ್ಕೊಡಿ ಅಂತೇಳಿ ಅವರು ಮನವಿ ಕೊಟ್ಟಿದ್ದಾರೆ ಸರ್. ಈ ಡೆಮಾಲಿಶ್ ಮಾಡಕ್ ಪರ್ಮಿಷನ್ ಕೊಡಿ ಅಂತ. ಆದ್ರೂ ಕೂಡ ಇಲ್ಲ. ನಾವು ತಾಲೂಕು ಆರೋಗ್ಯ ಅಧಿಕಾರಿ ಬಂದಾಗ ಇದನ್ನ ಮನವಿ ಮಾಡಿದ್ದೇವೆ. ಕಳೆದ MLA ಇದ್ದಾಗೂ ಕೂಡ ವಿಚಾರ ಹೇಳಿದ್ದೇವೆ. ಆದ್ರೂ ಕೂಡ ಇಲಾಖೆ ಮತ್ತೆ ಸರ್ಕಾರ ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ ಸರ್. ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸರ್, ಜನಸಂಖ್ಯೆ 12,000 ಒಳಪಟ್ರೆ ಕೇಂದ್ರ ಕೊಡ್ಬೇಕು ಅಂತೇಳಿ ಸರ್ಕಾರ ಜನಸಂಖ್ಯೆ ಇದು ಮೇಜರ್ ಆಸ್ಪತ್ರೆ ಸುತ್ತಮುತ್ತ ಯಾಕಂದ್ರೆ ಇವಾಗ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೇವೆ, ಇದೇನಾದ್ರೂ ಒಂದ್ ರೀತಿ ಹಾಳು ಬಿದ್ದಿರುವಂತಹ ಒಂದು ಬಂಗ್ಲೆನ ಅಥವಾ ನಿಜವಾಗ್ಲೂ ಆಸ್ಪತ್ರೆನ ಅನ್ನೋ ಒಂದು ಡೌಟ್ ಹುಟ್ಟುವಂತಹ ಪ್ರದೇಶದಲ್ಲಿ ಆಸ್ಪತ್ರೆ ಇರುವಂತದ್ದು ಆ ರೀತಿ ನಿರ್ಮಾಣ ಆಗಿದೆ ಈಗ. ಅಲ್ಲಿ 4 ಎಕರೆ ಜಾಗದಲ್ಲಿ ಆಸ್ಪತ್ರೆ ನಮಗೆ ನಿಮ್ಮ ನಮ್ಮ ಹಾಸ್ಪಿಟ್ಲ್ ಬರ್ತಾ ಅಂತ ಅಲ್ಲಿ ಸಹ ಇದೆ. ನೀರಿನ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಪಾಪ. ಆಮೇಲೆ ಔಷಧಿಗಳು ಕೂಡ ಅದ್ರ ಬಗ್ಗೆ ಮಾತಿಲ್ಲ. ಆದ್ರೆ ಸರ್ ಅಲ್ಲಿ ಡಾಕ್ಟ್ರು ವಾಸ ಮಾಡ್ತಾ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೊಠಡಿಗಳು ಅಂದ್ರೆ ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯತನ ಅಂತ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಇಷ್ಟೆಲ್ಲಾ ಮಾಡುವಂತಹ ವೈದ್ಯರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಏನೋ ಒಂದು ಕ್ವಾರ್ಟರ್ಸ್ ಕೊಡಕ್ ಆಗ್ತಾ ಇಲ್ಲ, ಆಸ್ಪತ್ರೆ ಕೂಡ ಶಿಥಿಲಾವಸ್ಥೆಯಲ್ಲಿದ್ರು ಕೂಡ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂದ್ಮೇಲೆ ಅಧಿಕಾರಿಗಳ ಮೇಲೆ ಒಂದು ರೀತಿಯ ಪ್ರಶ್ನೆ ಉಟ್ಕೊಳ್ಳುತ್ತೆ ಇವಾಗ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನಾದ್ರು ಉತ್ತರಗಳನ್ನ ನೀಡಿದ್ದಾರಾ? ಅಂದ್ರೆ ಏನಕ್ಕೆ ಡಿಲೇ ಆಗ್ತಾ ಇದೆ ಅಂತ? ಇಲ್ಲ ಸರ್, ನಮ್ ಸಂಘಟನೆಯಿಂದ ನಾವು ಕರ್ನಾಟಕ ರಾಜ್ಯ ಕಬ್ಬುಳಾರ ಸಂಘದಿಂದ ನಾವು ಸಹ ಇನ್ನೊಂದು ವಾರ ನೋಡ್ತೀವಿ ಸರ್. ಒಂದು ವಾರ DHO ಕಚೇರಿ ಮುಂದೆ ಅವರದ್ದು ಧರಣಿ ಮಾಡಿದ್ದೇವೆ ಸರ್. ಸರ್ ಓಕೆ, ಧನ್ಯವಾದಗಳು ಮಂಜೇಶ್ ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನು ಜನರ ಚಿಕಿತ್ಸೆಯನ್ನ ನೀಡುವ ಆಸ್ಪತ್ರೆಗೆ ಒಂದು ರೀತಿಯ ಸೂಕ್ತ ಚಿಕಿತ್ಸೆಯನ್ನ ನೀಡಬೇಕಾಗಿದೆ ಎಂಬುದಾಗಿ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಏನು ಮಂಜೇಶ್ ಕುಮಾರ್ ಅವ್ರ ಜೊತೆಗೂ ಮಾತನಾಡಿದ್ವಿ. ಅವರು ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಇಲ್ಲಿನ ವೈದ್ಯರಾಗಿರ್ಬೋದು ಅಥವಾ ಅವ್ರು ಮಾಡುವಂತಹ ಕೆಲಸದಿಂದ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈ ಮೇಲಾಧಿಕಾರಿಗಳೇನಿದ್ದಾರೆ, ಈ ಒಂದು ಶಿಥಿಲಾವಸ್ಥೆ ಆಗಿರುವಂತಹ ಒಂದು ಕಟ್ಟಡ ಆಗಿರ್ಬೋದು, ಈ ಒಂದು ಆಸ್ಪತ್ರೆ ಆಗಿರ್ಬೋದು, ಅದೇ ರೀತಿಯಾಗಿ ಕ್ವಾರ್ಟರ್ಸ್ ಆಗಿರ್ಬೋದು, ಈ ಒಂದು ವ್ಯವಸ್ಥೆಗಳು ಸರಿಯಾಗಿ ನಡೀತಾ ಇಲ್ಲ. ಇದರಿಂದ ಅಲ್ಲಿನ ಬರುವ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ, ಅಲ್ಲಿನ ವೈದ್ಯರಿಗೂ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಇದು ಆರೋಗ್ಯ
ಆಮೇಲೆ ಬೋರ್ ಹಾಕೊಟ್ಟು. ಆಮೇಲೆ ಅಂದ್ರೆ ಇತ್ತೀಚೆಗೆ ಅಂದ್ರೆ 98 ಇಸ್ವಿಲಿ ಬೋರ್ ಆದ್ದು. ಅಲ್ಲಿವರೆಗೆ ಸರ್ ಬಾವಿ ನೀರು ಹಾಸ್ಪಿಟಲ್ ಬರ್ತಿದ್ವು ಅಂದ್ರೆ ನೋಡಿ ಅದು ನಮ್ಮ ಹಾಸ್ಪಿಟಲ್ ವೈಶಿಷ್ಟ್ಯವ. ಅಲ್ಲಿ ತಗೊಂಡ್ರೆ ಸರ್ ಇದು ಸುತ್ತ ಡ್ರಾಮಾ ಮಾಡ್ಕೊಟ್ಟಿರೋ ಡಾಂಬರ್ ಆ ಕಾಲದಲ್ಲಿ ಆಗಿತ್ತು ಇದು. ಜನರಿಗೆ ಚಿಕಿತ್ಸೆಯನ್ನ ನೀಡುವ ಒಂದು ಆಸ್ಪತ್ರೆಗೆ ಸೂಕ್ತವಾದ ಚಿಕಿತ್ಸೆ ಬೇಕಾಗಿದೆ ಎಂಬುದಾಗಿ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಈಶ್ವರ್, ತಾಲೂಕಾ ವೈದ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ಈಶ್ವರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಸರ್, ಏನು ಡಾಕ್ಟರ್, ನಾವು ನೋಡ್ತಾ ಇದ್ವಿ ನಂಜನಗೂಡಿನ ಕಸುವಿನಹಳ್ಳಿ ಗ್ರಾಮದಲ್ಲಿ ಒಂದು ಜನರಿಗೆ ಚಿಕಿತ್ಸೆಯನ್ನ ನೀಡುವಂತಹ ಒಂದು ಆಸ್ಪತ್ರೆಗೆ ಒಂದು ಸೂಕ್ತ ರೀತಿಯ ಚಿಕಿತ್ಸೆ ಬೇಕಾಗಿದೆ. ಇಲ್ಲಿನ ಕಟ್ಟಡ ಒಂದು ಶಿಥಿಲಾವಸ್ಥೆಯಲ್ಲಿದೆ, ಸರಿಯಾಗಿ ಏನು ಕ್ವಾರ್ಟರ್ಸ್ಗಳು ಕೂಡ ಇಲ್ಲ ವೈದ್ಯರಿಗೆ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಇದು ತಮ್ಮ ಗಮನಕ್ಕೆ ಬಂದಿದ್ಯಾ ಡಾಕ್ಟರ್? ಬಂದಿದೆ ಸರ್, ನಮ್ಮ ಗಮನಕ್ಕೆ ಬಂದಿದೆ. ಆಲ್ರೆಡಿ ಲಾಸ್ಟ್ ಇಯರ್ ರಿನೋವೇಷನ್ ಮಾಡಿದ್ದಾರೆ. ಯಾಕಂದ್ರೆ ಮೇಲೆಲ್ಲ ಉದುರ್ತಾ ಇತ್ತು. KHSDRP ಇಂಜಿನಿಯರಿಂಗ್ ನಾವು ತಿಳಿಸಿದಾಗ ಬಂದೆಲ್ಲ ರಿಪೇರಿ ಮಾಡಿ ಹೋಗಿದ್ದಾರೆ. ಬಟ್ ಈಗ ಅದನ್ನ ಮತ್ತೆ ಅದು ಬೆಳಿಗ್ಗೆ ಫೋನ್ ಮಾಡಿ ಕೇಳಿದಾಗ ಸ್ವಲ್ಪ ಸೋರ್ತಾ ಇದೆ ಅಂತ ಹೇಳಿ ಅಂತಂದ್ರು. ಆಯ್ತು, ಅದನ್ನ ಸರಿ ಮಾಡ್ಸೋಣ ಅಂತ ಹೇಳಿ ಹೇಳಿದ್ವಿ. ಬಟ್ ಈಗ ಯಾವ್ದೋ ಅಲ್ಲಿ ಇಶ್ಯೂಸ್ ಇಲ್ಲ. ಆಮೇಲೆ ಸ್ವಚ್ಛತೆ ಬಗ್ಗೆ ಅಲ್ಲಿರೋ ವೈದ್ಯಾಧಿಕಾರಿಗಳಿಗೆ ನಾವು ಮಾತಾಡಿ ಹೇಳಿದೀವಿ. JCB ಇಂದ ಆದ್ರೂ ಅಥವಾ ಪಂಚಾಯತಿಗೆ ಲೆಟರ್ ಕೊಟ್ಟು, ಪಂಚಾಯತಿಗೆ ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರಂತೆ, ಅದನ್ನ ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಹೇಳಿದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ ಏನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಂಜೇಶ್ ಅವ್ರ ಜೊತೆಗೂ ಮಾತನಾಡಿದ್ವಿ. ಅಂದ್ರೆ ಇಲ್ಲಿ ವೈದ್ಯರದ್ದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಅಂದ್ರೆ ಕಡಿಮೆ ಜನ ವೈದ್ಯರಿದ್ದಾರೆ, ಇದರಿಂದ ವೈದ್ಯರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಹಾಗೆ ರೋಗಿಗಳಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಒಂದು ಸುದ್ದಿ ಬರ್ತಾ ಇತ್ತು. ಇದ್ರ ಬಗ್ಗೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 2-3 ವೈದ್ಯರನ್ನ ಕೊಡಕ್ ಬರಲ್ಲ. ಒಬ್ರೇ ವೈದ್ಯರಲ್ಲಿ ಇರೋದು, 24/7 ಅಲ್ಲದು. ಒಬ್ರೇ ವೈದ್ಯರು, ಒಬ್ರು ಡೈಲಿ ತಿಂಗಳಿಗೆ ಏನಿಲ್ಲ ಅಂದ್ರೆ 2,000 OPD ಆಗುತ್ತೆ, 2,500 OPD ಆಗುತ್ತೆ ತಿಂಗಳಿಗೆ. OPD ಇದೆ. ಬಟ್ ಏನಂದ್ರೆ ವೈದ್ಯರು ಇದಾರೆ, ನಮಗೇನ್ ಸಮಸ್ಯೆ ಇಲ್ಲ ವೈದ್ಯರದು. ಅಲ್ಲ, ಅಂದ್ರೆ ಈಗ ಇಲ್ಲಿ ಸಾಕಷ್ಟು ಜನ ರೋಗಿಗಳು ಬರ್ತಾ ಇದ್ದಾರೆ, ಇದನ್ನ ಸಮುದಾಯ ಕೇಂದ್ರ ಮಾಡಿ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಹಾಗೆ ಒಂದು ಮನವಿಯ ಲೆಟರ್ ಅನ್ನ ಕೂಡ ತಮ್ಗೆ ನೀಡಿದ್ದೀವಿ ಅಂತ ಹೇಳ್ತಾ ಇದ್ರು. ಇಲ್ಲ, ಯಾವ ಮನವಿ ಲೆಟರ್ ಕೊಟ್ಟಿಲ್ಲ, ಏನೂ ಇಲ್ಲ. ಒಂದು ಮನವಿ ನಮ್ಮ ಇವರು ಶಾಸಕರು ಸಾಹೇಬರ ಕಡೆಯಿಂದ ಒಂದು ಮನವಿ ಕೊಡಿಸ್ಬಿಡಿ, ನಾನು ಒಂದು ಲೆಟರ್ ಹಾಕ್ತೀನಿ ಅಂತ ಹೇಳಿ ಹೇಳಿದ್ದೆ ಇವತ್ತು ಬೆಳಿಗ್ಗೆನೆ. ಆ ರೀತಿ ಯಾವ್ದು ಮನವಿ ಕೊಟ್ಟಿಲ್ಲ. ಆಮೇಲೆ ಅಲ್ಲಿ OPDಯಲ್ಲಿ ಡಾಕ್ಟ್ರು ಇರ್ತಾರೆ, ಬಟ್ ಅದು ಸರ್ಕಾರ ಮಟ್ಟದಲ್ಲಿ ವೈದ್ಯರನ್ನಾಗ್ಲಿ ಅಥವಾ ಸ್ಟಾಫ್ಗಳನ್ನ ನೇಮಿಸೋದು ಸರ್ಕಾರ ಮಟ್ಟದಲ್ಲಿ ಇರೋದು ಅದು ವಿಚಾರ. ಸೊ ಅದು ಈಗ ನಾನು ಅಲ್ಲಿರೋರಿಗೂ ಹೇಳಿದೀನಿ, ಶಾಸಕರ ಗಮನಕ್ಕೆ ಒಂದ್ಸರಿ ತಗೊಂಬರ್ರಿ, ನಾವು ಬರ್ದಾಕ್ತಿವಿ ಮೇಲಾಧಿಕಾರಿಗಳೇ ಅಂತ ಹೇಳಿ ಹೇಳಿದೀನಿ ನಾನು. ಹಾಗಿದ್ರೆ ಸರ್, ಈಗ ಏನು ನಾವು ನೋಡ್ತಾ ಇದ್ದೇವೆ ಏನು ಈ ಒಂದು ಶಿಥಿಲಾವಸ್ಥೆಯಲ್ಲಿರುವಂತಹ ಒಂದು ಕಟ್ಟಡ ಆಗಿರ್ಬೋದು, ಅಥವಾ ಈ ಒಂದು ಆಸ್ಪತ್ರೆಯ ಅಕ್ಕಪಕ್ಕದಲ್ಲಿರುವಂತಹ ಕಸ ಕಡ್ಡಿಗಳಾಗಿರ್ಬೋದು, ಎಷ್ಟು ದಿನದಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಸಬಹುದು ತಾವು? ಇನ್ನೊಂದು ವೀಕ್ 10 days ಅಲ್ಲೇ ಕ್ಲಿಯರ್ ಆಗುತ್ತೆ ಅದು. ಸುತ್ತಲೂ ಎಲ್ಲ ನಾನು ಮೊನ್ನೆನೆ ಮಾತಾಡಿ ಹೇಳಿದೀನಿ ವೈದ್ಯರಿಗೆ, ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಹೇಳಿದೀನಿ. ಅದನ್ನೆಲ್ಲ ಪಂಚಾಯತಿಂದನೂ ಲೆಟರ್ ಕೊಟ್ಟಿದ್ದೀನಿ ಸರ್, ಮಾಡ್ತೀವಿ ಅಂದಿದ್ದಾರೆ. ಬಟ್ JCB ಇಂದ ತಗೊಂಬಂದ್ರೆ per hour 1000 rupees ಬೇಕಂತ ಅವ್ರಿಗೆ, JCB ಅವರಿಗೆ ಕ್ಲೀನ್ ಮಾಡ್ಲಿಕ್ಕೆ. ಸೊ ಅದಕ್ಕೆ ಅದು ಪಂಚಾಯತಿ ಅವರಿಂದ PDO ಅವರಿಂದ ಸ್ವಲ್ಪ ಮಾತಾಡ್ಬಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದೀನಿ. ಧನ್ಯವಾದಗಳು ಸರ್, ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಜನರಿಗೆ ಚಿಕಿತ್ಸೆಯನ್ನ ನೀಡುವ ಆಸ್ಪತ್ರೆಗೆ ಸರಿಯಾದ ಸೂಕ್ತ ಚಿಕಿತ್ಸೆ ಬೇಕಾಗಿದೆ ಎಂಬುದಾಗಿ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು.
ಏನು ವಿಜುವಲ್ಸ್ ಅಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೇವೆ, ಶಿಥಿಲಾವಸ್ಥೆಯನ್ನ ತಲುಪಿರುವಂತಹ ಒಂದು ಕಟ್ಟಡ ಆಗಿರ್ಬೋದು ಅಥವಾ ವಸತಿ ಗೃಹಗಳು ಕೂಡ ಪಾಳು ಬಿದ್ದಿರುವಂತದ್ದು. ಈ ಒಂದು ದೃಶ್ಯಗಳು ಕಂಡು ಬರ್ತಾ ಇರುವಂತದ್ದು ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ವರದಿಗಾರರು ಕೂಡ ನೀಡ್ತಾ ಹೋದ್ರು. ಹಾಗೆ ಅಲ್ಲಿ ಸಂಬಂಧಪಟ್ಟಂತಹ ಏನು ಮಂಜೇಶ್ ಕುಮಾರ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೂಡ ನೀಡ್ತಾ ಹೋದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ತಾಲೂಕು ವೈದ್ಯಾಧಿಕಾರಿಗಳ ಜೊತೆಗೂ ಮಾತನಾಡಿದ್ವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದು ವಾರದಲ್ಲಿ ಈ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಎಂಬುದಾಗಿ ಭರವಸೆಯನ್ನ ಕೂಡ ಈಗ ತಾಲೂಕು ವೈದ್ಯಾಧಿಕಾರಿಗಳು ಕೂಡ ಭರವಸೆಯನ್ನ ನೀಡಿರುವಂತದ್ದು. ನಾವು ಇದೇ ಗ್ರಾಮದವರು ಸ್ಥಳೀಕರು. ಮತ್ತೆ ಈ ಹಾಸ್ಪಿಟ್ಲಲ್ಲಿ ಎಲ್ಲಾ ತರ ಸೌಲಭ್ಯನು ಮೊದ್ಲಿತ್ತು. ಬರ್ತಾ ಇದು ಯಾಕೋ ರಾಯರ್ ಕುದುರೆ ಕತ್ತೆ ಆದಂಗ ಆಗ್ಬಿಟ್ಟಿದೆ. ಇಲ್ಲಿ ಯಾರು ಅಧಿಕಾರಿಗಳು ಉಳ್ಕೊತಾ ಇಲ್ಲ. ಅವ್ರಿಗೆ ಉಳ್ಕೊಳಕ್ಕೆ ವಾಸ ಅನ್ನೋದು ಬಿಲ್ಡಿಂಗ್ಗಳು ಯಾವ ಶುದ್ಧ ಇಲ್ಲ, ಎಲ್ಲ ಶಿಥಿಲಗೊಂಡಿವೆ. ಮತ್ತೆ ಅಧಿಕಾರಿಗಳು ಇಲ್ಲಿ ಯಾರು ಜಾಸ್ತಿ ಜನ ಇರ್ತಕ್ಕಂಥ ಒಬ್ಬ ಡಾಕ್ಟ್ರು ಎಷ್ಟು ಜನ ನೋಡಕ್ಕಾಗುತ್ತೆ? ಈ ಪಂಚಾಯತಿನಲ್ಲಿ 17,000 ಜನ ಜನಸಂಖ್ಯೆ ಇರೋದು. ನಮಗೆ ಸಮುದಾಯ ಆರೋಗ್ಯ ಕೇಂದ್ರ ಬೇಕು, ಹೆರಿಗೆ ಹಾಸ್ಪಿಟಲ್ ಬೇಕು, ಮತ್ತೆ ನೈಟು ಯಾರು ಡಾಕ್ಟ್ರು ಉಳ್ಕೊಳ್ಳಲ್ಲ, ಆ ಒಂದು ವ್ಯವಸ್ಥೆ ಬೇಕು. ಮತ್ತೆ ಇಲ್ಲಿ ರೋಗಿಗಳು ಮತ್ತೆ ಇನ್ಯಾರು ಪೇಷಂಟ್ಗಳು ಓಡಾಡೋಕ್ಕೆ ಅವರು ಸೀರಿಯಸ್ ಆದಾಗ ಕರ್ಕೊಂಡು ಹೋಗೋಕ್ಕೆ ಆಂಬುಲೆನ್ಸ್ ವ್ಯವಸ್ಥೆನೂ ಬೇಕು. ಅದಕ್ಕೆ ಇಲ್ಲಿ ಈ ಗ್ರಾಮ ಪಂಚಾಯತಿಲಿ ಮೊದಲು ನಂಜನಗೂಡು ತಾಲೂಕಿನ ಫಸ್ಟ್ನೇ PSC ಆಗಿತ್ತು. ಇದು ಎರಡನೇದು ಹುಲ್ಲಹಳ್ಳಿ, ಮೂರನೇದು ಮಡನಹಳ್ಳಿ, ಇಷ್ಟೆಲ್ಲ ಆಗಿದ್ದು. ಹಾಗೆ ಇದು ಬತ್ತ ಶಾನೆ ಇಲ್ಲಿ ಕುಂಠಿತಗೊಂಡಿದೆ ವ್ಯವಸ್ಥೆ. ಅದಕ್ಕೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನಿಸಿ ಒಂದು ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೇದು ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಗ್ರಾಮ ನಂಜನಗೂಡು ತಾಲೂಕು ಕಸಬಾ ಹೋಬಳಿ, ಮೈಸೂರು ಜಿಲ್ಲೆ. ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದು ಇದು 1969 ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಒಂದು ಉಪಕೇಂದ್ರ. KB ಶಿವಯ್ಯನವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಈ ಹಾಸ್ಪಿಟ್ಲ್ ಪ್ರಾರಂಭ ಆಯಿತು. ಈ ಹಾಸ್ಪಿಟ್ಲ್ ಆ ಕಾಲದಲ್ಲಿ 39 ಜನ ಸ್ಟಾಫ್ ಇದ್ರು. ಆಂಬುಲೆನ್ಸ್ ವ್ಯವಸ್ಥೆ ಇತ್ತು, ಮತ್ತೆ ಎಲ್ಲಾ ವ್ಯವಸ್ಥೆ ಇತ್ತು, ಹೆರಿಗೆ ವ್ಯವಸ್ಥೆ ಇತ್ತು, ಎಲ್ಲ ಇತ್ತು. ಆದ್ರೆ ಇವಾಗ ಬಿಲ್ಡಿಂಗ್ ಎಲ್ಲ ಪೂರ್ತಿ ಶಿಥಿಲವಾಗಿದೆ. ಆಸ್ಪತ್ರೆ ಆವರಣದಲ್ಲಿ ಶುಚಿತ್ವ ಇಲ್ಲ. ಗಿಡಗಂಟೆಗಳು ಬೆಳ್ಕೊಂಡು ಕಾಡು ಪ್ರಾಣಿಗಳು ವಾಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಮ ಪಂಚಾಯತಿಗೆ ಆಸ್ಪತ್ರೆ ಸಿಬ್ಬಂದಿಗಳು ಸ್ವಚ್ಛತೆಯನ್ನ ಕಾಪಾಡಿ ನಮ್ಗೆ ಕ್ಲೀನ್ ಮಾಡಿಸ್ಕೊಡಿ ಆಸ್ಪತ್ರೆ ಆವರಣ ಅಂತ ಎಷ್ಟು ಬಾರಿ ಲೆಟರ್ ಕೊಟ್ಟು ಕೂಡ ಪಂಚಾಯತಿಯವರು ಯಾವುದೇ ರೀತಿ ಸ್ಪಂದಿಸಿಲ್ಲ. ಇವರ ಮಾತಿಗೆ ಅವರು ಸೊಪ್ಪು ಹಾಕಿಲ್ಲ. ಆಮೇಲೆ ಇದು ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸರಿಸುಮಾರು 12ರಿಂದ 14 ಗ್ರಾಮಗಳು ಸೇರ್ತಾ ಇದೆ. ಜನಸಂಖ್ಯೆ ಬಂದು 17,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಪ್ರತಿನಿತ್ಯ ರೋಗಿಗಳು 300ರಿಂದ 400 ಜನ ರೋಗಿಗಳು ಈ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ. ಒಬ್ಬರೇ ಡಾಕ್ಟರ್ ಇದ್ದಾರೆ. ಒಬ್ರು ಡಾಕ್ಟ್ರು ನಿಭಾಯಿಸಕ್ ಆಯ್ತಾ ಇಲ್ಲ. ಈ ಹಾಸ್ಪಿಟ್ಲಿಗೆ 2 ಡಾಕ್ಟ್ರು ಅಂತ ನಿಯಮ ಇರೋದು, ಆದ್ರೆ ಒಬ್ಬರೇ ಡಾಕ್ಟರ್ ಮಾಡ್ತಾರೆ. ಅಂದ್ರೆ ನಮ್ಗೆ ಔಷಧಿ ಸಿಗ್ತಾ ಇದೆ, ಮತ್ತೆ ಮೆಡಿಸಿನ್ ಸಿಗ್ತಾ ಇದೆ. ಅವರು ತಪಾಸಣೆ ಮಾಡ್ತಿದ್ದಾರೆ. ವೈದ್ಯರ ಬಗ್ಗೆ ಯಾವುದೇ ರೀತಿ ತಂಟೆ ತಕರಿಲ್ಲ. ಅವ್ರು ಒಳ್ಳೆ ವೈದ್ಯರಿದ್ದಾರೆ. ನಮ್ಗೆ ಅಂತ ಈಗ ಬಂದಿರತಕ್ಕಂಥ ವೈದ್ಯರಂತೆ ಇನ್ನೊಬ್ಬ ವೈದ್ಯರು ಹಾಕೊಡ್ಬೇಕು. ಜೊತೆಗೆ ಮೇನ್ ಆಗಿ ಇದು 24/7 ಹಾಸ್ಪಿಟಲ್ ಆಗಬೇಕು. ಸಮುದಾಯ ಆರೋಗ್ಯ ಕೇಂದ್ರ ಆಗ್ಲೇಬೇಕು. ಸರ್ಕಾರ ನಿಯಮ ಪ್ರಕಾರ 12,000 ಜನಸಂಖ್ಯೆ ಇದ್ರೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಆದ್ರೆ ಇದು 17,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕು. ಇಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸ್ ಗಳೆಲ್ಲ ಶಿಥಿಲ ಆಗಿರೋದ್ರಿಂದ ಡಾಕ್ಟರ್ ಉಳ್ಕೊಳ್ಳೋಕೆ ಅವಕಾಶ ಇಲ್ಲ. ಇದೆಲ್ಲವೂ ಕೂಡ ಡೆಮಾಲಿಷ್ ಆಗಿ ಹೊಸ ಬಿಲ್ಡಿಂಗ್ ಗಳಾಗಬೇಕು. ಮತ್ತೆ ಸಿಬ್ಬಂದಿಗಳ ಕೊರತೆ ಇದೆ. 16 ಸಿಬ್ಬಂದಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ 9 ಜನ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 6 ಜನ ಸಿಬ್ಬಂದಿಗಳ ಕೊರತೆ ಇದೆ. ಆಂಬುಲೆನ್ಸ್ ಕೊರತೆ ಇದೆ. ಮತ್ತೆ ಪ್ರತಿ ಗುರುವಾರ ಗರ್ಭಿಣಿಯರ ತಪಾಸಣೆ ನಡೀತಿದೆ.
ಅಂದ್ರೆ ಪ್ರತಿ ಗುರುವಾರ 100ರಿಂದ 150 ಜನ ಗರ್ಭಿಣಿ ತಪಾಸಣೆ ಮಾಡಿಸ್ಕೊತಾರೆ. ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಹಾಗಾಗಿ ಈ ಬಿಲ್ಡಿಂಗ್ ನ ಶಿಥಿಲ ಆಗಿರ್ತಕ್ಕಂಥದ್ದನ್ನ ರೆಡಿ ಮಾಡಿಸಿ ಹೊಸ ಕಟ್ಟಡವನ್ನ ಮಾಡಿ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಒಕ್ಕೂರಿನ ಅಭಿಪ್ರಾಯ. ನನ್ನ ಹೆಸರು ಮಂಜೇಶ್ ಕುಮಾರ್ ಅಂತ, ಕರ್ನಾಟಕ ರಾಜ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಸೂರು.